ನಮಸ್ಕಾರ ಲೋಕಲ್ ಪೀಪಲ್. ಇವತ್ತು ನಾವಿದೀವಿ ವಿಕ್ಟರಿ ಸಿನಿಮಾಸ್ ಮುಂದೆ. ಇವನೇನಪ್ಪ ಪ್ರತಿ ಶುಕ್ರವಾರ ಬರೋನು ಇವತ್ತು ಗುರುವಾರ ಬಂದಿದ್ದಾನೆ ಅನ್ಕೊಂಡ್ರ? ಹೌದು, ನಮ್ ಗಾಂಧಿನಗರದಲ್ಲಿ ಗುರುವಾರ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಆಗಿರುವಂತ ಸಿನಿಮಾ ಬಾಬ್. ಡಿ ಸೀಸನ್ 1 ವಿನ್ನರ್ ಆದಂತ ದೀಕ್ಷಿತ್ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಇದನ್ನ ವೀಕ್ಷಿಸೋದಕ್ಕೆ ನಾವು ಇವತ್ತು ವಿಕ್ಟರಿ ಸಿನಿಮಾಸ್ ಎದುರುಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕ್ರೌಡ್ಗಳನ್ನು. ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದ್ರ ಬಗ್ಗೆ ಸಿನಿಪ್ರಿಯರು ಅಂಡ್ ಲಕ್ಷ್ಮಿ ಆರಾಧಕರು ಮತ್ತೆ ಚಿತ್ರತಂಡ ಏನ್ ಹೇಳುತ್ತೆ ಅಂತ ಕೇಳೋಣ, ಬನ್ನಿ. ನಾಳೆ ನೋಡಿ ನಾಡ್ದು ನೋಡಿ, ಬಿಕಾಸ್ ನಾವು ಒಂದು ಹೊಸ ಚಿತ್ರತಂಡ, ಒಂದು ಹೊಸ ಪ್ರಯತ್ನದ ಜೊತೆಗೆ ಬಂದಿದ್ದೀವಿ. ನೀವು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿದ್ರೆ ನಮ್ಮಂತವ್ರು ಇನ್ನೂ 10 ಸಿನಿಮಾ ಮಾಡೋಕ್ಕಾಗತ್ತೆ. ತುಂಬಾನೇ ಖುಷಿ ಆಗುತ್ತೆ. ಐ ಗೆಸ್ ಆಲ್ ದಿ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ಗೆ, ಅಭಿಷೇಕ್ ಸರ್ಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಬರೆದಿದ್ದಾರೆ. ಆ್ಯಂಡ್ ನನ್ನಲ್ಲಿ ಅವರು ಅರ್ಪಿತಾ ನೋಡಿದ್ರು, ಅದಕ್ಕೇ ನಂಗೆ ಜಾಸ್ತಿ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದೊಂದು ಅಂಥ ಒಂದು ಪಾತ್ರ ಮಾಡಿದ್ದಕ್ಕಾಗಿ. ಬಿಕಾಸ್ ನನಗೆ ಆ ಟೈಮಲ್ಲಿ ಬಂದಂಥ ಎಲ್ಲ ಪಾತ್ರಗಳೂ ಒಂದು ಸ್ವಲ್ಪ ಲೈವ್ಲಿ ಆಗಿರುವಂಥ ಬಬ್ಲಿ ರೋಲ್ಸೇ ಬರ್ತಾ ಇತ್ತು. ಆ ಟೈಮಲ್ಲಿ ಇಂಥ ಒಂದು ಸೀರಿಯಸ್ ಆದಂಥ ಮೆಚೋರ್ಡ್ ಆದಂಥ ಪಾತ್ರ ತೊಗೊಂಡ್ಬಂದಿದ್ದು ಅಭಿಷೇಕ್ ಸರ್. ಸೊ ಈಗ ಜನರು ಆ ಪಾತ್ರನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ. ಐ ಮೀನ್ ಕ್ವೆಶನ್ಸ್ ಆಗ್ತಾ ಇದ್ದಾರೆ, ಒಂದೇ ಸಾರಿ ಇದೆ ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸ್ಬಿಟ್ಟಿರಾ ಅಂತೆಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಇದು ಹೊಸ ಕಾನ್ಸೆಪ್ಟ್, ಥಿಯೇಟರಿಂದ ಬಂದ ತಕ್ಷಣ ರಿವ್ಯೂ ಬರಿಬೇಕನ್ನುವಂಥದ್ದು ಇಲ್ಲ, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಟು ಅಸ್. ಬಿಕಾಸ್ ಅವರು ಒಮ್ಮೊಮ್ಮೆ ನಮಗೆ ಪರ್ಸ್ನಲಿ ಬಂದು ಹೇಳೋಕ್ಕಾಗಲ್ಲ, ಕ್ರೌಡ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ. ಅದಕ್ಕೆ ಎಲ್ಲ ಥಿಯೇಟ್ರಲ್ಲೂ ನಾವು ಒಂದು ವೈಟ್ ಬೋರ್ಡನ್ನು ಇಡ್ತಾ ಇದ್ದೀವಿ. ನಿಮ್ದು ಏನು ಅನಿಸಿಕೆ ಇದೆ ಅಲ್ಲ, ನಿಮ್ಗೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ನಮಗೆ ತಿಳಿಸಿ. ನಾವು ಐ ಗೆಸ್ ಈ ಸಿನಿಮಾದಲ್ಲಿ ಇನ್ನೂ ತಿದ್ಕೊಳ್ಳೋಕ್ಕಾಗಲ್ಲ. ಇದೇ ಸಿನಿಮಾ ರಿಲೀಸ್ ಆಗಿಬಿಟ್ಟಿದೆ. ಮುಂದಿನ ಸಿನಿಮಾಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ತಿದ್ಕೋತೀವಿ. ಬಿಕಾಸ್ ನಾವು ಸಿನಿಮಾ ಮಾಡೋದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ. ನೀವು ಎಂಟರ್ಟೈನ್ ಆದರೆ ಅದೇ ನಮಗೆ ಖುಷಿ. ಸೊ ನಿಮ್ಗೆ ಏನು ಅನಿಸುತ್ತಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ, ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬ ಕುತೂಹಲ ಇದೆ. ಸೊ ದಯವಿಟ್ಟು ಸಿನಿಮಾ ನೋಡಾದ್ಮೇಲೆ ಥಿಯೇಟ್ರ್ ಹೊರಗಡೆ ಒಂದು ಬೋರ್ಡ್ ಇರುತ್ತೆ. ನಾನು ಈಗ ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಸಿನಿಮಾ ನೋಡಾದ್ಮೇಲೆ ನಿಮ್ಮ ರಿವ್ಯೂಸನ್ನು ಬರೀರಿ. ಆ್ಯಂಡ್ ನಾವು ನಿಮ್ಮ ರಿವ್ಯೂಸನ್ನು ಖುದ್ದಾಗಿ ಪರ್ಸ್ನಲಿ ಓದ್ತೀವಿ, ಎಲ್ಲ ರಿವ್ಯೂಸನ್ನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ನೋಡಿದ್ರಲ್ಲ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಬಗ್ಗೆ ಸಿನಿಪ್ರಿಯರು ವ್ಯಕ್ತಪಡಿಸಿದಂಥ ಮಾತುಗಳು. ಇದೇ ಥರ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಸಿನಿಮಾ ಸಮಾಚಾರ. ಎಂಟರ್ಟೈನ್ಮೆಂಟ್ ನಮ್ಮದು, ಎಂಕರೇಜ್ಮೆಂಟ್ ನಿಮ್ಮದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.